Hello NEET aspirants, welcome to the new video. 9ನೇ ತಾರೀಕು ಒಂದು ನೋಟಿಫಿಕೇಶನ್ ಇಶ್ಯೂ ಆಗಿದೆ. ಇಲ್ಲಿ NMC ವೆಬ್ಸೈಟಲ್ಲಿ ತುಂಬ ಒಳ್ಳೆ ಗುಡ್ ನ್ಯೂಸ್ ನನ್ನ ಪ್ರಕಾರ ಇರೋದ್ರಲ್ಲಿ ಒಳ್ಳೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ಸೆಂಟರ್ ಮಂಗಳೂರು 50 ಸೀಟ್ ಜಾಸ್ತಿ ಆಗಿದೆ. ಇದು ಒಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಾಲೇಜ್, ತುಳು ಮೈನಾರಿಟಿ ಕಾಲೇಜ್. ಹಾಗಾಗಿ ನಿಮಗೆ ಗೊತ್ತು 50 ಸೀಟಲ್ಲಿ 12 ಸೀಟು ಗೌರ್ಮೆಂಟ್ ಫೀಸಲ್ಲಿ ಇರುತ್ತೆ. ಇನ್ನು ಉಳಿದಿದ್ದ ಸೀಟು ಅವರು ತುಳು ಮೈನಾರಿಟಿಯಲ್ಲಿ ಕೊಟ್ಕೋತಾರೆ 12 ಲಕ್ಷಕ್ಕೆ. ಸೊ 12 ಸೀಟ್ ಅಂತೂ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಶ್ರೀನಿವಾಸ ಆದ ಮೇಲೆ ಇಲ್ಲಿ ನೋಡ್ಬೋದು ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಬ್ಯಾಂಗಳೂರು, ಇಲ್ಲೂ 50 ಸೀಟು ಜಾಸ್ತಿ ಆಗಿದೆ. ಇದು ತೆಲುಗು ಮೈನಾರಿಟಿ ಕಾಲೇಜು, ಇಲ್ಲೂ ಸಹ ನಿಮಗೆ 12 ಸೀಟು 12 ಸೀಟ್ಸು ಗೌರ್ಮೆಂಟ್ ಫೀಸಿಗೆ ಸಿಗುತ್ತೆ 1.5 ಲಕ್ಷಕ್ಕೆ. ಇನ್ನು ಉಳಿದಿರೋ ಸೀಟು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿರ್ತಾರೆ. ಒನ್ಸ್ ಅಗೇನ್ ಜಾಸ್ತಿ ಬೆನಿಫಿಟ್ ಆಗೋದು ತೆಲುಗು ಮೈನಾರಿಟಿ, ಯಾರಾದರೂ ಸರ್ಟಿಫಿಕೇಟ್ ಇಟ್ಕೊಂಡಿರ್ತಿರಲ್ಲ ME ಕ್ಯಾಟಗರಿ ತೆಲುಗು ಮೈನಾರಿಟಿ. ಇಲ್ಲಿ ಏಜ್ ನೋಡ್ಬೋದು, ಇಲ್ಲ 50 ಸೀಟ್ ಇದೆ ಆಲ್ರೆಡಿ. ಯಾಕೆಂದ್ರೆ ಇವ್ರದ್ದು ಮೊದಲೇ ಬಂದ್ಬಿಟ್ಟಿತ್ತು. ಏನ್ ಹೇಳ್ತಾರೆ ಅವರಂದ್ರೆ ಲೆಟರ್ ಆಫ್ ಪರ್ಮಿಷನ್ ಇಶ್ಯೂಡ್ ಬೈ MERB ಇನಿಷಿಯಲಿ, ದಟ್ ಈಸ್ ಬಿಫೋರ್ ಫಸ್ಟ್ ಅಪೀಲ್. ಸೊ 3 ಕಾಲೇಜಿಗೆ ಬಿಫೋರ್ ಫಸ್ಟ್ ಅಪೀಲ್ ಇನಿಷಿಯಲಿನೇ ಲೆಟರ್ ಆಫ್ ಪರ್ಮಿಷನ್ ಕೊಟ್ಬಿಟ್ಟಿದ್ರು 50 ಸೀಟ್ಗೆ. 3 ಕಾಲೇಜಿಗೆ ಕೊಟ್ಟಿದ್ರು, ಟೋಟಲ್ 150 ಬಂದಿತ್ತು ಕರ್ನಾಟಕಕ್ಕೆ. ಆಮೇಲೆ ಈಗ 2 ಕಾಲೇಜ್ ಹೇಳಿದ್ನಲ್ಲ, ಆಕ್ಸ್ಫರ್ಡ್ ಅಂಡ್ ಶ್ರೀನಿವಾಸ, ಅವ್ರಿಗೂ ಕೊಟ್ಟಿರಲಿಲ್ಲ. ಸೊ ಅವರು ಅಪೀಲ್ ಹೋಗಿದ್ರು, ಫಸ್ಟ್ ಅಪೀಲ್. ಸೊ ಈಗ ಲೆಟರ್ ಆಫ್ ಪರ್ಮಿಷನ್ ಇಶ್ಯೂಡ್ ಆಫ್ಟರ್ ಡಿಸಿಷನ್ ಆಫ್ ಫಸ್ಟ್ ಅಪೀಲ್ ಕಮಿಟಿ. ಹಾಗಾಗಿ 2 ಕಾಲೇಜಿದ್ದು ಸೀಟ್ಸ್ ಬಂದಿದೆ, 100 ಸೀಟ್ ಜಾಸ್ತಿ ಆಗಿದೆ. ಆ 100ರಲ್ಲಿ 1.5 ಲಕ್ಷದ ಸೀಟು 24 ಇದೇ ಇರುತ್ತೆ. ಅದು ಬೇರೆ ಬೇರೆ ಡಿಫ್ರೆಂಟ್ ಕ್ಯಾಟಗರಿಗೆ ಅಲಾಟ್ ಮಾಡಿರ್ತಾರೆ. ಸೊ GMH ಅಲ್ಲೂ ಒಂದಷ್ಟು ಬರಬಹುದು, ತೆಲುಗು ಮೈನಾರಿಟಿ ಒಂದಷ್ಟು, ತುಳು ಮೈನಾರಿಟಿ ಒಂದಷ್ಟು ಸ್ಟೂಡೆಂಟ್ಸ್ಗೆ ಯೂಸ್ ಆಗುತ್ತೆ. ಸೊ ಇದೊಂದು ಸೆಕೆಂಡ್ ಗುಡ್ ನ್ಯೂಸ್ ಅಂತ ನೀವು ತಿಳ್ಕೋಬಹುದು. ಈ ಡಾಕ್ಯುಮೆಂಟ್ ಬೇಕು ಅಂದರೆ ಪ್ಲೀಸ್ ವಿಸಿಟ್ NMC ವೆಬ್ಸೈಟ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.